ನೆನ್ನೆ ಪತ್ರಿಕಾಗೋಷ್ಠಿ ನಡೆಸಿದ ವಕೀಲ ಸಿರಾಜುದ್ದೀನ್ ರಾಜ್ಯ ಮುಸ್ಲಿಂ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ವಕ್ಫ್ ಅನುಮತಿ ಮಸೂದೆಗೂ ಮುನ್ನ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗಿಲ್ಲ. ಕರ್ನಾಟಕದ ಎಲ್ಲ ಮುಸ್ಲಿಂ ನಾಯಕರು ವಕ್ಫ್ ಮಸೂದೆಯ ವಿರುದ್ಧ ಧ್ವನಿ ಎತ್ತುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ವಕೀಲ ಸಿರಾಜುದ್ದೀನ್ ಕರ್ನಾಟಕದ ದೊಡ್ಡ ನಾಯಕರ ವಿರುದ್ಧ ಈ ಹೇಳಿಕೆ ಕೊಟ್ಟಿದ್ದು ಇನ್ನೂ ಸಮಯ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೊಡ್ಡ ರ್ಯಾಲಿ ನಡೆಯಬೇಕು. ಮೋದಿ ಸರ್ಕಾರ ಬದಲಾಯಿಸುವ ವಕ್ಫ್ ಅನ್ನ ತಕ್ಷಣವೇ ರದ್ದುಗೊಳಿಸಬೇಕು. ಇನ್ನ ಎನ್ಆರ್ಸಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಪ್ರತಿಭಟನೆ ನಡೆಸುವಂತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇದೇ ರೀತಿಯ ಪ್ರತಿಭಟನೆ ನಡೆಯಬೇಕು ಅಂತ ತಿಳಿಸಿದ್ರು. खड़ने की इजाजत नहीं है। ಏನು ಕಾರಣ ಬಂದ್ಬಿಟ್ಟು ನಮ್ಮ ಮುಸಲ್ಮಾನರು ಬೇಜವಾಬ್ದಾರಿ, ನಮ್ಮ ಮುಸಲ್ಮಾನರು ಮುಖಂಡರದ್ದು ಬೇಜವಾಬ್ದಾರಿ. ನನ್ನ ಪ್ರಕಾರ ಯಾರ್ಯಾರು ಈ ಒಂದು ಆಸ್ತಿಯನ್ನು ಜವಾಬ್ದಾರಿತನದಿಂದ ನಡೆಸ್ಕೊಂಡಿಲ್ವೋ ಅವರು ಬೇಜವಾಬ್ದಾರಿತನದಿಂದ ಏನೋ ಈ ನಮಗೆ ಲೆಕ್ಕಾಚಾರ ಇಲ್ಲದೆ ಏನಾಗಿತ್ತೋ ಅವರೇ ದೊಡ್ಡ ಕಾರಣ ಆಯ್ತು. ಏನೋ ಎಲ್ಲದಕ್ಕೆ ಬಡವರು ಬರ್ಬೇಕಾ? ಒಂದೇನಾದ್ರೂ CA ಬಂದ್ರೆ ಬಡವ್ರು ಕರೆಯೋದು, NRC ಬಂದ್ರೆ ಬಡವ್ರು ಕರೆಯೋದು, ಒಂದ್ ಬಿಲ್ ಆದ್ರೆ ಬಡವ್ರು ಕರೆಯೋದು. ಮುಸಲ್ಮಾನರು ಬಡವರೇ ಇರೋದ, ಶ್ರೀಮಂತರು ಎಲ್ಲ ಶ್ರೀಮಂತ, ಎಲ್ಲ ಮುಸಲ್ಮಾನರು ಬಡವರೇ ಇರೋದ. ತಿನ್ನೋದ್ರಲ್ಲಿ ಒಗ್ಗಟ್ಟಾಗಿರ್ತಾರೆ. ಯಾಕಂದ್ರೆ ಅವ್ರು ಬಿಚ್ಚಕ್ಕಿಲ್ಲ, ಇವ್ರು ತಿನ್ನೋದು ಅವ್ರು ಬಿಚ್ಚಲ್ಲ, ಇವ್ರು ತಿನ್ನೋದು ಅವ್ರು ಬಿಚ್ಚಲ್ಲ. ತಿನ್ನಕ್ ಒಗ್ಗಟ್ಟಿರ್ತಾರೆ, ಬೇರೆ ಟೈಮಲ್ಲಿ ಒಗ್ಗಟ್ಟಿರಲ್ಲ. ಏನಂದ್ರೆ ನಮ್ಮ ಮುಸಲ್ಮಾನರು ಗೊತ್ತಿಲ್ಲ, ಅವ್ರು ಓದಿಲ್ಲ, ಏನಿಲ್ಲ, ಏನಾದ್ರು ಅಂತ ಆಗಿದ್ರೆ ಇವ್ರುಗಳೇ ಸೇರ್ಸೋದು. ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬಿಟ್ಟು ಇವ್ರದೇ ಬೆಂಬಲಿಕರಿಗೆ ಎಲ್ಲರೂ ಇವ್ರು ಹೇಳೋದಕ್ಕೆ ಬರ್ತಾರೆ. ಅವ್ರೇನಾದ್ರು ಜೈಲ್ ಪಾಲಾದ್ರೆ ಇವರೆಲ್ಲ ಮರ್ತು ಬಿಡ್ತಾರೆ.